ಯಾವಾಗ ಬಂದಿದ್ದು? ಶನಿವಾರ ಭಾನುವಾರ ಯಾವಾಗ ಶೂಟ್ ಮಾಡ್ತಾರೋ ಅವಾಗೆಲ್ಲ ಬರ್ತಾರೆ. ಈಗ ನೆನ್ನೆ ಎಲ್ಲ ಮೊನ್ನೆ ಮೊನ್ನೆ ಈಗ ಪೊಲೀಸ್ನವ್ರು ಸುಳ್ಳು ಹೇಳ್ತಾವ್ರೆ ಅಥವಾ ನಿಮ್ಮ ಈಗ ಜನ ಸುಳ್ಳು ಹೇಳ್ತಾವ್ರೆ, ನಾವು ಶೂಟ್ ಮಾಡಿ 6 ತಿಂಗಳಾಯ್ತು ಅಂತ ಹೇಳ್ತಾರೆ ಪೊಲೀಸ್ನವರು. ನೋಡಿ ಇವು ಹೆಂಗ್ ಬಂದವು ಅಂತ ನಾವು ತಗೊಂಡ್ಬಂದು ಇಲ್ಲ ನಮ್ಮ ಹತ್ರ ಸಿಕ್ಕವ ಇವು ಹೋಗ್ಲಿ. ಅವ್ರು ಹೊಡೆದ್ರೆ ತಾನೇ ಬರ್ಬೇಕಾದ್ರೆ ಇನ್ನೆಲ್ಲಿಂದ ಬರ್ತವೆ? ಯಾರಿಗಾನ ಬಿದ್ರೆ ಅವ್ರ ಸ್ಪಾಟ್. ಸೀಟ್ ಹೋದ್ರೆ ಹೋಗ್ಲಿ, ಏನೋ ಬೇರೆ ಏನಾದ್ರು ಆಗ್ಲಿ, ಜನಕ್ಕೆ ಬಿತ್ತೋ ಇಲ್ಲ ಅಂದ್ರೆ ನಿಮ್ಗೆ ಸಾರ್ ಇದು 1 ವರ್ಷ 2 ವರ್ಷದಿಂದ ಕಂಪ್ಲೇಂಟ್ ಎಲ್ಲ ಮಾಡಿ ಪೊಲೀಸವ್ರನ್ನೆಲ್ಲ ಕರ್ಕೊಂಬಂದು ಅವ್ರಿಗೆಲ್ಲ ಕೊಟ್ಟು ಎಲ್ಲ ಮಾಡಿದೀವಿ. ಎಲ್ಲ ಮಾಡಿದ್ರೇನು ಅದೇ ಹೇಳ್ತಾರೆ. ಯಾವಾಗ ಫೈರಿಂಗ್ ಆಗಲ್ಲ ಆಯ್ತು. ನಾವು ಅದಕ್ಕೆ ಬಂದೋಬಸ್ತ್ ಮಾಡಿಕೊಂಡು ಆಮೇಲೆ ಫೈರಿಂಗ್ ನಿಮ್ಮ ಊರಿಗೆ ಇಂಟಿಮೇಷನ್ ಬರುತ್ತೆ ಡೈರಿ. ದಯವಿಟ್ಟು ಇದೊಂದು ನಮಗೆ ಬೇರೆ ಯಾವ ಊರಿಗೆ ಹೇಳಿದಾಗೆ ಇದು ಫೈರಿಂಗ್ ರೇಂಜ್, ಇದು ತರಬೇತಿ ಅಂತಲ್ಲ. ಫೈರಿಂಗ್ ರೇಂಜ್ನಲ್ಲಿ ಗುರಿ ಅಭ್ಯಾಸ ಅಂತೇಳಿ ಇರ್ತದೆ. ಅಂದರೆ ಪ್ರತಿ ವರ್ಷ ಮಿನಿಮಮ್ 2 ಸಲ ಫೈರಿಂಗ್ ರೇಂಜಿನಲ್ಲಿ ಬಂದು ಅವ್ರು ಪ್ರಾಕ್ಟೀಸ್ ಮಾಡಬೇಕಿರ್ತದೆ ಎಲ್ಲ ಸಿಬ್ಬಂದಿಗಳು. ಸೊ ಬೆಂಗಳೂರು ಸಿಟಿ ಪೊಲೀಸರು ಇರ್ಬೋದು, ಬೆಂಗಳೂರು ಡಿಸ್ಟಿಕ್ ಇರ್ಬೋದು, ಅಥವಾ ಆ ಪಕ್ಕದ ಜಿಲ್ಲೆಗಳಿಂದ ಇರ್ಬೋದು, ಅವರೆಲ್ಲ ಬಂದು ಇಲ್ಲಿ ರೆಗ್ಯುಲರಾಗಿ ಫೈರಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಮತ್ತು ಫೈರಿಂಗ್ ಪ್ರಾಕ್ಟೀಸ್ ಮಾಡುವಾಗ ಇಲ್ಲಿ ಪಿಸ್ತೂಲು, ರಿವಾಲ್ವರ್ ಇರ್ಬೋದು, ಮತ್ತು 303 SLR ಈ ಥರದ ವೆಪನ್ಗಳನ್ನು ಫೈರಿಂಗ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಉಪಯೋಗಿಸ್ತಾರೆ. ಏನು ಬುಲೆಟ್ಸ್ಗಳು ಏನು ಸಿಕ್ಕಿದ್ದಾವೆ ಅದು ಮೇಜರಾಗಿ SLR ವೆಪನ್ನಿಂದ ಬಂದಂಗಿದೆ. ಇನ್ನೂ ಹೆಚ್ಚಿನ ಒಂದು ಪರಿಶೀಲನೆ ಆಗ್ತಾಯಿದೆ. ಇನ್ಸ್ಪೆಕ್ಷನ್ ಮಾಡಿ ನಾವು ರಿಪೋರ್ಟನ್ನು ಕೊಟ್ಟ ಮೇಲೆ ಮುಂದಿನ ಏನೇನು ಚೇಂಜಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸೇಫ್ಟಿ ದೃಷ್ಟಿಯಿಂದ ಹಳ್ಳಿಯ ಜನರ ಮತ್ತು ಜಾನುವಾರು ಇರ್ಬೋದು ಇವರೆಲ್ಲರ ಒಂದು ಸೇಫ್ಟಿ ದೃಷ್ಟಿಯಿಂದ ಏನೇನು ಕ್ರಮ ಕೈಗೊಳ್ಳಬೇಕು ಎಲ್ಲ ಅಂತ ನಮ್ಮ ಗ್ರಾಮದಲ್ಲಿ ನಮಗೆ ಯಾವುದೂ ದೂರ ಬಂದಿಲ್ಲ. ಒಂದು ಏನಂತಂದರೆ ನೀಲೇರಿ ಗ್ರಾಮ ಏನಿದೆ ಅದು ಬೆಂಗಳೂರು ಸಿಟಿ ಲಿಮಿಟ್ಸ್ ಬರ್ತದೆ. ಹಂಗಾಗಿ ಅಲ್ಲಿ ಗ್ರಾಮಸ್ಥರು ನಮ್ಮ ಆಫೀಸಿಗೆ ಯಾವುದೂ ಬಂದಿಲ್ಲ. ಮತ್ತು ಅಲ್ಲಿ ಸಹಿತ ನಾವು ಚೆಕ್ ಮಾಡಿದಾಗ 2022 ಮಾರ್ಚ್ ಏಪ್ರಿಲ್ ಒಂದು ಅವಧಿಯಲ್ಲಿ ಒಂದು ಸಲ ಆಗಿದ್ದ ಬಗ್ಗೆ ಒಂದು ದಾಖಲಾತಿ ಇದೆ. ಅದನ್ನು ಹೊರತುಪಡಿಸಿದರೆ ಸದ್ಯದಲ್ಲಿ ಯಾವುದೇ ಆ ಥರದ ಮಾಹಿತಿ ಇಲ್ಲ. ಬಟ್ ಆದರೂ ಸಹಿತ ಗ್ರಾಮಸ್ಥರು ಫೈರಿಂಗ್ ನಡೆಯುವ ಸಮಯದಲ್ಲಿ ಅವರು ಗಾಬರಿಯಿಂದ ಮನೆ ಒಳಗಡೆನೇ ಇರ್ತಾರೆ, ಹೊರಗಡೆ ಬರೋಕ್ಕೆ ಹೆದರ್ತಾರೆ. ಆ ಥರದ್ದು ಕೆಲವೊಂದು ವಿಷಯಗಳನ್ನು ಹೇಳಿದ್ದಾರೆ. ಅದನ್ನೆಲ್ಲನೂ ನಾವು ಪರಿಶೀಲನೆ ಮಾಡ್ತೀವಿ. ಎಲ್ಲ ಸೇಫ್ಟಿ ದೃಷ್ಟಿಯಿಂದ ಎಲ್ಲ ರೀತಿಯ ಕ್ರಮ ತೆಗೆದುಕೊಂಡ ಮೇಲೆ ನಾವು ಇದನ್ನು ಪ್ರಾರಂಭ ಮಾಡೋ ಬಗ್ಗೆ ಎಷ್ಟು ದಿನ ಇವಾಗ ಸ್ಥಗಿತ ಮಾಡ್ತಾ ಇದ್ದಾರೆ. ಮತ್ತು ಇದು ಪ್ರಿಕಾಷನ್ ಮೆಥಡ್ ಎಕ್ಸ್ಪರ್ಟ್ಸ್ ಎಲ್ಲ ವಿಸಿಟ್ ಮಾಡ್ತಾರೆ. ಮಾಡಿದ ಮೇಲೆ ಇದನ್ನು ಇಲ್ಲಿ ಬೇಸ್ ಹೈಟ್ ಮಾಡಬೇಕಾ ಅಥವಾ ಅದು ಡೌನ್ ಮಾಡಬೇಕಾ ಅಥವಾ ಏನಾದರೂ ವಾಲ್ ಏನಾದರೂ ಕಟ್ಟಬೇಕಾ ಅನ್ನೋದ್ರ ಬಗ್ಗೆ ಅದು ಮುಂದಿನ ಹಂತದಲ್ಲಿ ಚರ್ಚೆ. ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.